ಮಹಾಕಾಲಿಪಟ್ಪುರ್ ರೈಲ್ವೆ ಅಂಡರ್ಪಾಸ್ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾದ ಬೆನ್ನಲ್ಲೇ ಪಾಂಡೇಶ್ವರ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ವಾಹನ ದಟ್ಟಣೆಯ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ನಗರದ ಪ್ರಮುಖ ಸಂಪರ್ಕ ರಸ್ತೆಯಾದ ಪಂಪ್ವೆಲ್ ಕಂಕನಾಡಿ ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ಬಂದ್ ಆಗಿರುವುದರಿಂದ ತೊಕ್ಕೊಟ್ಟು ಕಡೆಯಿಂದ ಬರುವ ಹೆಚ್ಚಿನ ವಾಹನಗಳು ಜಪ್ಪು ಮಾರ್ಗವಾಗಿ ಮಹಾಕಾಲಿಪಟ್ಪು ಮೂಲಕ ನಗರ ಪ್ರವೇಶಿಸುತ್ತಿವೆ. ಈ ಬದಲಾವಣೆಯು ಪಾಂಡೇಶ್ವರ ರೈಲ್ವೆ ಗೇಟ್ ಬಳಿ ಹಿಂದೆಂದೂ ಇಲ್ಲದಷ್ಟು ವಾಹನಗಳ ಸಾಲು ನಿರ್ಮಾಣವಾಗಲು ಕಾರಣವಾಗಿದೆ. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಬಂದರ್ಗೂಡ್ ಶೆಡ್ಗೆ ತೆರಳುವ ಖಾಲಿ ರೈಲುಗಳು ಮತ್ತು ಎಂಜಿನ್ಗಳ ಸಂಚಾರಕ್ಕಾಗಿ ದಿನಕ್ಕೆ ಕನಿಷ್ಠ 16 ಬಾರಿ ಇಲ್ಲಿ ಗೇಟ್ ಹಾಕಲಾಗುತ್ತದೆ. ಹಳೆಯ ಮಾದರಿಯ ಈ ಗೇಟ್ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಸರಿಯಾಗಿ ಕಾರ್ಯನಿರ್ವಹಿಸದೆ ವಿಳಂಬವಾಗುತ್ತಿರುವುದು ಸವಾರರ ತಾಳ್ಮೆ ಪರೀಕ್ಷಿಸುತ್ತಿದೆ. ಒಮ್ಮೆ ಗೇಟ್ ಹಾಕಿದರೆ ವಾಹನಗಳ ಸಾಲು ಒಂದು ಬದಿಯಲ್ಲಿ ಫೋರಂ ಮಾಲ್ವರೆಗೆ ಹಾಗೂ ಮತ್ತೊಂದು ಬದಿಯಲ್ಲಿ ಎಮ್ಮೆಕೆರೆ ಒಳರಸ್ತೆಯವರೆಗೆ ಚಾಚುತ್ತಿದ್ದು, ಜನಸಾಮಾನ್ಯರು ಕನಿಷ್ಠ 20 ನಿಮಿಷಗಳ ಕಾಲ ರಸ್ತೆಯಲ್ಲೇ ಕಳೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಸಂಚಾರ ದಟ್ಟಣೆಯು ಕೇವಲ ಉದ್ಯೋಗಿಗಳು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ತುರ್ತು ಸೇವೆಗಳಾದ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ದಳದ ವಾಹನಗಳಿಗೂ ದೊಡ್ಡ ಅಡ್ಡಿಯಾಗಿ ಪರಿಣಮಿಸಿದೆ. ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾದಾಗ ತುರ್ತು ವಾಹನಗಳು ಸಿಲುಕಿಕೊಳ್ಳುವುದು ಈಗ ಸಾಮಾನ್ಯ ಎಂಬಂತಾಗಿದೆ.
ಪಾಂಡೇಶ್ವರ ಈ ರೈಲ್ವೆ ಗೇಟ್ನಿಂದ ಇಲ್ಲಿನ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ. ದಿನಕ್ಕೆ ಒಂದು ಟ್ರೈನ್ ಬರುವಾಗ 4 ಸಲ ಇಲ್ಲಿ ರೈಲ್ವೆ ಗೇಟನ್ನು ಹಾಕ್ತಾರೆ. ಒಮ್ಮೆ ಪ್ಯಾಸೆಂಜರ್ ಟ್ರೈನನ್ನು ತಂದು ಇಡ್ತಾರೆ, 2ನೇ ಸಲ ಖಾಲಿ ಬೋಗಿ ಇಂಜಿನ್ ಹೋಗ್ತದೆ, 3ನೇ ಸಲ ಇದನ್ನು ಕೊಂಡೋಗಲಿಕ್ಕೆ ಖಾಲಿ ಇಂಜಿನ್ ಬರ್ತದೆ, 4ನೇ ಸಲ ಪ್ಯಾಸೆಂಜರನ್ನು ಕೊಂಡೋಗಿ, ಹಾಗೆ ದಿವಸಕ್ಕೆ ಒಂದು 16ರಿಂದ 18 ಸಲ ಇಲ್ಲಿ ಗೇಟ್ ಬೀಳ್ತದೆ. ಬೆಳಿಗ್ಗೆ ಹೊತ್ತಲ್ಲಿ ವಿದ್ಯಾರ್ಥಿಗಳಿಗೆ, ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಆಫೀಸಿಗೆ ಹೋಗುವವರಿಗೆ ತುಂಬ ತೊಂದರೆ ಆಗ್ತದೆ. ರೈಲ್ವೆ ಅಧಿಕಾರಿಯವರ ಹತ್ರ ನಾವು ಮಾತಾಡುವಾಗ ಅವರು ಹೇಳಿದರು ಬೆಳಿಗ್ಗೆ ಹೊತ್ತನ್ನು ನಾವು ಸರಿ ಮಾಡ್ತೇವೆ. ಆದರೂ ಇಷ್ಟು ಈಗ ಮೀಟಿಂಗ್ ಆಗಿ 1 ತಿಂಗಳು 2 ತಿಂಗಳಾಯಿತು, ಆದರೂ ಬೆಳಗಿನ ಹೊತ್ತಿದ್ದು ಇನ್ನೂ ಸಹ ಸರಿಯಾಗಲಿಲ್ಲ. ಅವರು ಹೇಳೋದು ಖಾಲಿ ಒಂದು 8 ಸಲ ಟ್ರೈನ್ ಬರ್ತಾರಂತ, ಆದರೂ 8 ಸಲ ಇದಾದರೂ ಸಹ ಇಲ್ಲಿ ಒಂದು 16 ಸಲ ಗೇಟ್ ಬೀಳ್ತದೆ. ಇದರಿಂದ ಇಲ್ಲಿಯ ಜನರಿಗೆ ತುಂಬ ತೊಂದರೆ. ಎಲ್ಲಿ ತನಕ ಹೇಳಿದರೆ ಈಗ ಪಾಂಡೇಶ್ವರ ಪರಿಸರದವರು ಯಾರಾದರೂ ಮನೆ ಹುಡುಕುದಿದ್ದರೆ ರೈಲ್ವೆ ಗೇಟ್ನ ಆಚೆ ಬೇಡ, ಈಚೆಯಿಂದಲೇ ನಮಗೆ ಮನೆ ಎಲ್ಲಿಯಾದರೂ ಇದ್ದರೆ ನೋಡಿ ಅಂತ. ಈಗಾಗಲೇ ಅಂಡರ್ ಪಾಸ್ ಓಪನ್ ಆಗಿದೆ ಮಾರ್ಗನ್ ಗೇಟಿದು. ಇದರಿಂದಾಗಿ ಇಲ್ಲಿ ಇನ್ನೂ ಸಹ ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಈಗ ಒಮ್ಮೆ ಗೇಟ್ ಬಿದ್ದರೆ ನಮ್ಮ ಫಾರಂ ಮಾಲ್ ತನಕ ವಾಹನ ಸಂಚಾರ ದಟ್ಟಣೆ ಜಾಸ್ತಿಯಾಗಿದೆ. ಆದ್ದರಿಂದ ಸೂಕ್ತವಾಗಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಬೇಕಾಗಿ ರೈಲ್ವೆ ಅಧಿಕಾರಿಯಲ್ಲಿ ನಾವು ಒಂದು ಸಾರ್ವಜನಿಕರ ಮುಖಾಂತರ ಒಂದು ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗ ಎರಡು ಸಲ ಮೀಟಿಂಗ್ ಆಯಿತು. ಮೀಟಿಂಗ್ ಆಗಿ ಸಹ ರೈಲ್ವೆ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಕೊಡಲಿಲ್ಲ. ಈಗಾಗಲೇ ನೋಡಿ ಮಾಕಳೆಯಪ್ಪಲ್ಲಿ ರೈಲ್ವೆ ಟ್ರ್ಯಾಕನ್ನು ಶಾಶ್ವತವಾಗಿ ಬಂದ್ ಮಾಡಿ ಅಲ್ಲಿ ತಡೆಗೋಡೆ ನಿರ್ಮಿಸಿದ್ದಾರೆ. ಈಗ ಮಳೆಗಾಲದಲ್ಲಿ ಆ ಅಂಡರ್ ಪಾಸಲ್ಲಿ ಏನಾಗ್ತದೆ ಎಂದು ನೋಡುವ ತನಕ ಆದರೂ ಅವರಿಗೆ ಕಾಯ್ಬೋದಿತ್ತು. ಅವರು ಅದೇನು ಮಾಡಲಿಲ್ಲ, ಅವರ ಕೆಲಸವನ್ನು ಮಾಡಿದ್ದಾರೆ. ರೈಲ್ವೆ ಹೇಳಿದರೆ ಈಗ ನೋಡಲಿಕ್ಕೆ ಹೋದರೆ ರೈಲ್ವೆ ನಮ್ಮ ಇಂಡಿಯಾದಲ್ಲಿಲ್ಲ, ಅದು ಪಾಕಿಸ್ತಾನದಲ್ಲಿದ್ದಾಗೆ ಇದೆ ರೈಲ್ವೆ ಅಧಿಕಾರಿಗಳ ಉತ್ತರ ನೋಡಿದರೆ. ಆದ್ದರಿಂದ ಸಾರ್ವಜನಿಕರು ಇಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಇದಕ್ಕೆ ಸೂಕ್ತವಾಗಿ ಒಂದು ಉತ್ತರ ಕೊಡಬೇಕು. ಅಷ್ಟರೊಳಗೆ ರೈಲ್ವೆ ಅಧಿಕಾರಿಗಳು ಇದಕ್ಕೊಂದು ಸೂಕ್ತ ಪರಿಹಾರ ಕಂಡುಕೊಳ್ಬೇಕಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ನಾವೊಂದು ವಿನಂತಿ ಮಾಡ್ತಾ ಇದ್ದೇನೆ. ಒಮ್ಮೆ ಪ್ರತಿಭಟನೆ ಕಾಲೇಜ್ ಸ್ಟೂಡೆಂಟ್ನವರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ, ಆದರೂ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಇನ್ನೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಒಂದು ಇಡೀ ದಿವಸ ಇಲ್ಲಿ ಪ್ರತಿಭಟನೆ ಮಾಡಬೇಕು, ಆಗ ರೈಲ್ವೆ ಅಧಿಕಾರಿಗಳ ಗಮನಕ್ಕೆ ಬರ್ತದೆ. ಈಗ ರೈಲ್ವೆ ಅಧಿಕಾರಿಗಳು ಇಲ್ಲಿ ಮೀಟಿಂಗಿಗೆ ಬಂದರೆ ಇಲ್ಲಿ ಅವರು ಉತ್ತರ ಕೊಡುವುದಲ್ಲ, ಪಾಲ್ಘಾಟ್ನ ಕೊಡೋದು. ಅವನಿಗೆ ಇಲ್ಲಿ ಎಂತ ಗೊತ್ತಿಲ್ಲ. ಈಗ ಇದು ಒಂದು ಹೃದಯ ಭಾಗದಲ್ಲಿ ಈ ರೈಲ್ವೆ ಗೇಟ್ ಇದೆ. ಈ ಹೃದಯ ಭಾಗದಲ್ಲಿ ದಿವಸಕ್ಕೆ ಒಂದು 16ರಿಂದ 18 ಬಾರಿ ರೈಲ್ವೆ ಗೇಟ್ ಬೀಳುವುದೇಳಿದರೆ ಇದಕ್ಕೆ ಒಂದು ಅರ್ಥವೇ ಇಲ್ಲ. ಈಗ ಕಾಲೇಜ್ ಸ್ಟೂಡೆಂಟ್ನವರು ಮತ್ತು ರೈಲ್ವೆ ಹೋರಾಟ ಸಮಿತಿಯವರು ಇದಕ್ಕೆ ಒಂದು ರೈಲ್ವೆ ಅಧಿಕಾರಿಗಳಿಗೆ ಈಗಾಗಲೇ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನೂ ಸ್ಪಂದನೆ ಸಿಗಲಿಲ್ಲ. ಹೀಗೆ ಆದರೆ ಒಂದು ಉಗ್ರ ಹೋರಾಟ ಮಾಡುವುದು ಒಲಿತಂತ ನನ್ನ ಭಾವನೆ. ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.